ಇದು ಪುರ್ಲಳ್ಳಿ ಭೂತಪ್ಪನ ಗುಡಿ. ಬಹಳ ಪವರ್ಫುಲ್ ಗಾಡ್ ಅಂತ ಬಹಳನೇ ಫೇಮಸ್ಸು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯಲ್ಲಿರುವ ಈ ಪುರ್ಲಳ್ಳಿ ಭೂತಪ್ಪಗೆ ಸುತ್ತಲಿನ 16 ಜಿಲ್ಲೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಕುರಿ ಕೋಳಿ ಮೇಕೆಗಳನ್ನು ಕೊಯ್ದು ಇಲ್ಲಿಯೇ ಬಾಡೂಟವನ್ನು ಮಾಡಿಕೊಂಡು ಉಂಡು 1, 2, 3 ರಾತ್ರಿಗಳ ಕಾಲ ಇಲ್ಲಿ ತಂಗಿದ್ದು, ಅಂದರೆ ದೇವರಿಗೆ ಮಂದೆಯನ್ನು ಕಾದು ದೇವರ ಕೃಪೆಗೆ ಪಾತ್ರರಾಗಿ ಹೋಗುವಂಥದ್ದು ಪುರಾತನ ಕಾಲದಿಂದ ಒಂದು ಪರಂಪರೆ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಇನ್ನೂ ಅನೇಕ ಊರುಗಳಲ್ಲಿ ಭೂತಪ್ಪನ ದೇವಸ್ಥಾನಗಳಿವೆ ನಿಜ, ಆದರೆ ಆ ಎಲ್ಲ ಭೂತಪ್ಪಗಳಿಗಿಂತ ಈ ಪುರ್ಲಳ್ಳಿ ಭೂತಪ್ಪ ತುಂಬ ಪ್ರಸಿದ್ಧವಾಗಿದೆ. ಯಾಕೆಂದರೆ ಇದನ್ನು ಜನಪದ ಪುರಾಣ ಪ್ರಸಿದ್ಧವಾದಂತಹ ದೈವ ಜುಂಜಪ್ಪ ಪ್ರತಿಷ್ಠಾಪಿಸಿದಂತಹ ಮತ್ತೊಂದು ದೈವ ಇದಾಗಿದೆ. ಈ ಭೂತಪ್ಪನ ಕುರಿತು ಈಗಾಗಲೇ ಕೆಲವೊಂದು ವಿಡಿಯೋಗಳನ್ನು ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೆ. ಆದರೆ ಈ ಭೂತಪ್ಪನ ಹಿನ್ನೆಲೆ ಏನು, ಜುಂಜಪ್ಪ ಈ ಭೂತಪ್ಪನನ್ನು ಇಲ್ಲೇ ಯಾಕೆ ಪ್ರತಿಷ್ಠಾಪನೆ ಮಾಡ್ದ, ಈ ಭೂತಪ್ಪ ಯಾರು, ಅಂದರೆ ಈತ ನರಮನುಷ್ಯನಾಗಿದ್ದನ ಅಥವಾ ದೈವವ, ಈತನ ಹಿಂದೆ ಎಲ್ಲಿ ವಾಸವಿದ್ದ ಇತ್ಯಾದಿ ವಿವರಗಳನ್ನು ತಿಳಿಸ್ಕೊಟ್ಟಿರಲಿಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ಈ ಎಲ್ಲ ವಿವರಗಳನ್ನು ತಿಳಿಸ್ತೀನಿ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನಿಜಕ್ಕೂ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ. ಪುರ್ಲಳ್ಳಿಯ ಈ ವನಕರ್ಣಿ ಭೂತಪ್ಪ ಜುಂಜಪ್ಪನೇ ಪ್ರತಿಷ್ಠಾಪಿಸಿದ ದೇವರಾಗಿದ್ದರೂ ಕೂಡ ಈ ಮೊದಲು ಈ ಭೂತಪ್ಪ ಕೈಲಾಸವಾಸಿಯಾಗಿದ್ದ, ಶಿವನ ಬಳಿ ಇದ್ದ. ಹೌದು, ಶಿವಗಣಗಳಿಗೆಲ್ಲ ಮತ್ತು ಭೂತ ಗಣಗಳಿಗೆ ಒಡೆಯನಾದ ಮಹಾಪರಾಕ್ರಮಿ ಭೂತರಾಯ ಶಿವನ ಬಳಿ ಇದ್ದ. ಶಿವನ ಓರ್ವ ಮಗನಾದ ವೀರಭದ್ರನು ಭೂಲೋಕದಲ್ಲಿ ಚಿನ್ನಮ್ಮನ ಬೆನ್ನಿನಲ್ಲಿ ಜುಂಜಪ್ಪನಾಗಿ ಹುಟ್ಟಿದ ನಂತರ ಆತನಿಗೆ ಮುಂದೆ ಎದುರಾಗುವ ಕಷ್ಟ ನಷ್ಟ ದುಷ್ಟ ಶಕ್ತಿಗಳ ಅರಿವಿದ್ದ ದೇವತೆ ಗೌರಸಂದ್ರ ಮಾರಮ್ಮನು ಮತ್ತೆ ಶಿವನ ಬಳಿ ಹೋಗಿ, ಈ ಭೂತರಾಯನನ್ನು ಕಳಿಸಿಕೊಡು ಭೂಲೋಕಕ್ಕೆ, ನಿನ್ನ ಮಗನಾದ ಜುಂಜಪ್ಪನಿಗೆ ಅಂದರೆ ವೀರಭದ್ರನಿಗೆ ಕಂಟಕಗಳಿವೆ, ಅಂತಹ ಕಂಟಕ ಸಂದರ್ಭದಲ್ಲಿ ಈ ಭೂತರಾಯನೇ ಹೋರಾಟ ಮಾಡಿ ಜುಂಜಪ್ಪನನ್ನು ರಕ್ಷಿಸಬೇಕಾಗ್ತದೆ ಅಂತ ಹೇಳಿ ಈ ಭೂತರಾಯನನ್ನು ಭೂಲೋಕಕ್ಕೆ ಕರೆದುಕೊಂಡು ಬರ್ತಾಳೆ. ಹಾಗೆ ಭೂಲೋಕಕ್ಕೆ ಬಂದ ಭೂತರಾಯ ಜುಂಜಪ್ಪನ ಬಳಿ ತಾನು ಯಾರೆಂಬುದು ಅರಿವಾಗದಂತೆ, ಅಂದರೆ ಒಂದು ಕಾರ ಅರೆಯುವ ಗುಂಡಾಗಿ ಜುಂಜಪ್ಪನ ಬಳಿ ಇರುತ್ತಾನೆ. ಅಂದರೆ ಜುಂಜಪ್ಪ ತನ್ನ ದನಗಳನ್ನು ಹುಲ್ಲು ನೀರಿಗಾಗಿ ದೂರದ ಕಡೆಗೆ ಹೊಡೆದುಕೊಂಡು ಹೋದಾಗ ಅಲ್ಲಿ ಒಂದು ಕಾರ ಅರೆಯುವ ಗುಂಡುಕಲ್ಲಾಗಿ ಈ ಭೂತರಾಯ ಜುಂಜಪ್ಪನಿಗೆ ಸಿಗ್ತಾನೆ. ಜುಂಜಪ್ಪ ಕೆಲವು ಕಡೆ ಆ ಗುಂಡಿನಲ್ಲಿ ಖಾರವನ್ನು ಹರಿದು ಊಟ ಮಾಡಿ ನಿತ್ಯ ಇದನ್ನು ಒತ್ಕೊಂಡು ತಿರುಗೋದೇನು ಅಂತ ಹೇಳಿ ಬಿಸಾಕಿ ಹೋಗ್ತಾನೆ. ಆದರೆ ಮತ್ತೆ ಹೋಗಿ ಜುಂಜಪ್ಪ ಕಲ್ಲುಡಿ ಅಡುಗೆಯನ್ನು ಮಾಡಬೇಕನ್ನುವಾಗ ಅದೇ ಈ ಕಲ್ಲು ಗುಂಡು ಅಂದರೆ ಖಾರ ಅರೆಯುವ ಗುಂಡು ಪ್ರತ್ಯಕ್ಷವಾಗಿ ಅಲ್ಲೇ ಇರ್ತದೆ. ಇದು ನಿತ್ಯ ನಡೆಯುವ ಪವಾಡವಾಗಿಬಿಡ್ತದೆ. ಅರೆ ಏನು, ನಾನು ಬಿಸಾಕಿ ಬಂದರೂ ಈ ಕಲ್ಲು ನನ್ನ ಹಿಂದೆ ಬರ್ತದಲ್ಲ ಅಂತ ಜುಂಜಪ್ಪನಿಗೆ ಆಶ್ಚರ್ಯವಾಗಿ, ಓಹೋ ಇದು ದೈವಿ ಕಲ್ಲೇ ಇರಬೇಕು ಅಂತ ಹೇಳಿ ಒಂದು ಬ್ಯಾಟೆ ಗಿಡದ ಬುಡದಲ್ಲಿ ಈ ಭೂತರಾಯನನ್ನು ಪ್ರತಿಷ್ಠಾಪನೆ ಮಾಡಿ ಮರೆತು ಬಿಡ್ತಾನೆ. ಇತ್ತ ಜುಂಜಪ್ಪ ಬೆಳೆದಂತೆ ಆತನ ಶೌರ್ಯ ಪರಾಕ್ರಮವನ್ನು, ಆತನ ಪಶು ಸಂಪತ್ತನ್ನು ನೋಡಿ ಸಹಿಸಲಾಗದ ಅವರ ಸೋದರ ಮಾವಂದಿರಾದ ಕಂಬೇರ್ಗೊಲ್ಲರು ಅಂದರೆ ಕಂಬೇರ್ ಮಾವಂದಿರು ಜುಂಜಪ್ಪನಿಗೆ ಅನೇಕ ರೀತಿಯಲ್ಲಿ ಉಪಟಳವನ್ನು ಕಿರುಕುಳವನ್ನು ತಾವು ಕೊಡ್ತಾರೆ ಮತ್ತು ಪರರಿಂದಲೂ ಕೊಡಿಸ್ತಾ ಹೋಗ್ತಾರೆ. ಹೀಗೆ ಸೋದರ ಮಾವಂದಿರಾದ ಕಂಬೇರ್ಗೊಲ್ಲರು ಕೊಡುವ ಕಿರುಕುಳವನ್ನು ಜುಂಜಪ್ಪ ಒಂದಲ್ಲ ಒಂದು ರೀತಿಯಲ್ಲಿ ಗೆದ್ದು ತನ್ನ ಪರಾಕ್ರಮದಿಂದ ಉಪಾಯದಿಂದ ಅದನ್ನೆಲ್ಲ ಜೀರ್ಣಿಸಿಕೊಂಡು ಮುನ್ನಡೆಯುತ್ತಿರುತ್ತಾನೆ. ಈ ಪ್ರಕಾರವಾಗಿ ಜುಂಜಪ್ಪನು ಕಳುರಳ್ಳಿ ಹತ್ತಿರ ಸುಖವಾಗಿ ಬಾಳುತ್ತಿರಲು ಇತ್ತ ಕಡೆ ಕಂಬೇರಗೊಲ್ಲರ ದೊಡ್ಡ ಚಿನ್ನ ಚಿಕ್ಕ ಚಿನ್ನ ಅಂದರೆ ಇವರು ಜುಂಜಪ್ಪನ ಸೋದರ ಮಾವಂದಿರು. ಅವರಿಗೆ ಜುಂಜಪ್ಪನ ನೋಡಿ ಸಹಿಸಲಾರದಷ್ಟು ಹೊಟ್ಟೆ ಕಿಚ್ಚು ಹೆಚ್ಚಾಗುತ್ತೆ. ಈ ಜುಂಜಪ್ಪ ಎಲ್ಲಿ ನೋಡಿದ್ರೂ ನಮಗೆ ಮೀರಿದವನಾಗ್ಬಿಟ್ಟ, ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಬೆಳೆದು ನಮಗೆ ಗಂಡನಾಗ್ಬಿಟ್ಟ, ದೊಡ್ಡ ದೊಡ್ಡ ರಾಜರನ್ನೆಲ್ಲ ಸೋಲಿಸಿ ದೊಡ್ಡದಾದ ಹೆಸರು ಪಡ್ಕೊಂಡ್ಬಿಟ್ಟ. ನಾವೆಷ್ಟು ಬಾಳಿದ್ರು ಎಲ್ಲೋದ್ರೂ ಇವನಿಂದ ನಮಗೆ ಅವಮಾನ ಕಾದಿರುತ್ತೆ. ನಮ್ಮ ಮರ್ಯಾದೆ ಇಲ್ಲಿ ತನಕ ಬೀದಿ ಪಾಲಾಯಿತು. ಈತನನ್ನು ಹೀಗೆ ಬಿಟ್ಟರೆ ಮುಂದೆ ನಮಗೆ ಉಳಿಗಾಲವಿಲ್ಲದಂತಾಗ್ತದೆ, ನಮ್ಮ ಮಕ್ಕಳು ಮರಿಗಳನ್ನು ಕೇಳುವವರೇ ಇಲ್ಲದಂತಾಗ್ತದೆ. ಎಲ್ಲಿ ನೋಡಿದರೂ ಜುಂಜಪ್ಪನ ಯಶಸ್ಸೇ ಕೇಳಿಬರ್ತದೆ, ಎಲ್ಲಿ ನೋಡಿದರೂ ಆತನ ಗೋವುಗಳೇ ಮುಂದೆ ಕಾಣಿಸ್ತವೆ. ಯಾವುದರಲ್ಲಿಯೂ ಮುಂದಿನ ಕೆಲಸ ಒಂದು, ಮುಂದಿನ ಹುಲ್ಲು ಮುಂದಿನ ನೀರು ಆತನ ದನಗಳದು, ಮುಂದಿನ ಹೆಸರು ಬರುವುದು ಜುಂಜಪ್ಪಂದು. ಈತನ ಎದುರಿನಲ್ಲಿ ನಮ್ಮನ್ನು ಕೇಳುವವರು ಹೇಳುವವರು ನಮ್ಮ ಹಿರಿಮೆಯನ್ನು ಕೊಂಡಾಡುವವರು ಯಾರೂ ಇಲ್ಲದಂತಾಗಿದೆ. ಆದ್ದರಿಂದ ಹೇಗಾದರೂ ಮಾಡಿ ಈತನ ಪ್ರಾಣ ತೆಗೆಯಬೇಕೆಂದು ಅವನ ಮಾವನವರಾದ
ಚಿಕ್ಕ ಚಿನ್ನ, ದೊಡ್ಡ ಚಿನ್ನ, ಕಟ್ಟಾಣಿ ಕರಿಯಣ್ಣ ಇನ್ನೂ ಮುಂತಾದವರೆಲ್ಲ ಸೇರಿ ಒಂದು ಗೌಪ್ಯವಾದಂತಹ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನಪ್ಪ ಅಂದರೆ, ತಾಳೆದುರ್ಗಿ ಎಂಬ ರಾಕ್ಷಸಿ ಇರ್ತಾಳೆ. ಅವಳ ಹತ್ರ ಹೋಗಿ ಕಂಬೇರ್ ಮಾವಂದರು ತಮ್ಮ ಸಂಕಟವನ್ನು ಹೇಳ್ಕೊಳ್ಳೋದು. ಈ ಜುಂಜಪ್ಪ ಅಂಬನು ತುಂಬ ಮೆರೀತಿದ್ದಾನೆ, ಅವನನ್ನು ಹೇಗಾದರೂ ನೀನು ಬಗ್ಗಬೇಡಿ, ಅವನನ್ನು ಸಾಯಿಸಿಬಿಡು, ನಿನಗೆ ಬೇಕಾದ ಕಪ್ಪ ಕಾಣಿಕೆ, ಆಹಾರ, ಕುರಿ ಎಲ್ಲವನ್ನು ಕೊಡ್ತೇವೆ ಅಂತ ಒಪ್ಪಂದವನ್ನು ಮಾಡಿಕೊಂಡು ಬರ್ತಾರೆ. ಕಂಬೇರ್ಗೊಲ್ಲರ ಒಪ್ಪಂದಕ್ಕೆ ಒಪ್ಪಿದ ಆ ತಾಳೆದುರ್ಗಿ ಜುಂಜಪ್ಪನಿಗೆ ಪತ್ರ ಬರೆದು ತನ್ನ ಮೇಲೆ ಯುದ್ಧಕ್ಕೆ ಬರುವಂತೆ ಆಹ್ವಾನವನ್ನು ಕಳಿಸಿಕೊಡ್ತಾಳೆ. ಆಗ ತಾಳೆದುರ್ಗಿಯ ಆಹ್ವಾನಕ್ಕೆ ಸಿಡಿದೆದ್ದ ಜುಂಜಪ್ಪ ತಾಳೆದುರ್ಗಿಯ ಕಾವಲಿಗೆ ಹೊರಟು ನಿಲ್ಲುತ್ತಾನೆ. ಜುಂಜಪ್ಪನಿಗೆ ಆತನ ಅಕ್ಕ ತಂಗಿಯರೆಂದೇ ಭಾವಿಸಿದಂತಹ ಗೌರಸಂದ್ರು ಮಾರಮ್ಮ, ಬೇವನಹಳ್ಳಿ ಕರಿಯಮ್ಮ ಇನ್ನಿಲ್ದಂತೆ ಹೇಳ್ತಾರೆ, ಬೇಡ, ಆ ತಾಳೆದುರ್ಗಿ ಸವಾಸ ಬೇಡ, ನಾವು ಯಾರೂ ಸಹ ಆ ರಾಕ್ಷಸಿಯ ಮುಂದೆ ಬಂದು ನಿಲ್ಲೋಕ್ಕಾಗೋದಿಲ್ಲ. ಅವಳು ಕಂಡಿಗೂ ಸೂತ್ಕುದ ಮುಂಡೆ, ಋತು ಸೂತ್ಕುದ ಮುಂಡೆ, ಇವಳಿಗೆ ನಮ್ಮಿಂದ ಮರಣವಿಲ್ಲ, ಸುಮ್ಮನೆ ಆ ರಾಕ್ಷಸಿ ಕೂಡ ಯುದ್ಧ ಮಾಡಿ ಸಾಯೋದು ಬೇಡ ಅಣ್ಣ, ಹೋಗಬೇಡ ಅಂತ ಹೇಳ್ತಾರೆ. ಅದಕ್ಕೆ ಜುಂಜಪ್ಪ, ನಾನು ಮಾತ್ರ ಮುಂದಿಟ್ಟು ಕಾಲನ್ನು ಹಿಂದಕ್ಕೆ ತೆಗೆದವನಲ್ಲ, ಕೊಬ್ಬಿ ಮೆರೆದವ್ರನ್ನ ತಲೆ ತಗ್ಸೋವರೆಗೂ ಬಿಡೋನಲ್ಲ, ಹೆಚ್ಚಿ ಮೆರೆಯೋವ್ರನ್ನ ನೆತ್ತಿ ಬೋಳ್ಸೋವರೆಗೂ ಬಿಡೋದಿಲ್ಲ, ನಾನು ಹಿಡಿದ ಕೆಲಸ ನಡೆಸೋವರೆಗೂ ಬಿಡಲಾರೆ ಅಂತ ಹೊರಟು ಹೋಗ್ತಾನೆ. ಜುಂಜಪ್ಪ ಭಾವಿಸಿದಂತೆ ತಾಳೆದುರ್ಗಿ ಸಾಮಾನ್ಯ ರಾಕ್ಷಸಿಯಲ್ಲ, ಅಸಾಮಾನ್ಯ. ಜುಂಜಪ್ಪ ಆ ತಾಳೆದುರ್ಗಿಯ ಹತ್ರಕ್ಕೂ ಹೋಗ್ಲಿಕ್ಕಾಗಲ್ಲ. ಕಂಡ್ಗುದ್ ಸೂತುಕುದ ಮುಂಡೆಯ ನೆರಳನ್ನು ಆಯಿಸ್ಕೊಳ್ಬಾರ್ದಂದು ತನ್ನಲ್ಲಿದ್ದ ಅಸ್ತ್ರ ಶಸ್ತ್ರಗಳನ್ನು ಎಳೆದು ಬಿಡುತ್ತಾನೆ. ಆ ಬಾಣಗಳಾದರೂ ಬೆಂಕಿಯನ್ನು ಕಾರುತ್ತಾ ಸಿಡಿಲಿನಂತೆ ಶಬ್ದ ಮಾಡುತ್ತಾ ಹೊರಟು ಬಂದು ಆ ರಾಕ್ಷಸಿಯ ಸೂತುಕದಿಂದ ಆ ದುರ್ಗಿಯ ಹತ್ತಿರಕ್ಕೆ ಹೋಗದಂತೆ ತಣ್ಣಗಾಗಿ ಹಿಂದಕ್ಕೆ ಬಂದು ಜುಂಜಪ್ಪನ ಸೇರಿಕೊಳ್ತವೆ. ಆಗ ಜುಂಜಪ್ಪ ತಾನು ಕೈಲಾಸದಿಂದ ತಂದಿದ್ದ ಚುಕ್ಕೆ ಸುರನಾರಿಯ ಉರಿಯಾಸ್ತ್ರವನ್ನು ಎಳೆದು ಬಿಡ್ತಾನೆ. ಆ ಚುಕ್ಕೆ ಸುರನಾರಿ ಉರಿಯಾಸ್ತ್ರ ಕೂಡ ಆ ದುರ್ಗಿಯನ್ನು, ಆ ರಾಕ್ಷಸಿಯನ್ನು ಏನೂ ಮಾಡಲಿಕ್ಕಾಗಲ್ಲ. ವಾಪಸ್ ಬಂದು ಆ ಉರಿಯಾಸ್ತ್ರ ಜುಂಜಪ್ಪನ್ನೇ ಸೇರ್ಕೊಳ್ಳುತ್ತೆ. ಆಗ ಜುಂಜಪ್ಪನಿಗೆ ಧೈರ್ಯವೇ ಇಲ್ಲದಂತಾಗುತ್ತೆ. ತನಗೆ ಗೊತ್ತಿರುವ ದೇವರುಗಳನ್ನೆಲ್ಲ ಧ್ಯಾನ ಮಾಡಿ ಕರೀತಾನೆ. ಆದರೆ ಆ ದೇವರುಗಳು ಸಹ ಅಲ್ಲಿಗೆ ಬಂದು ಆ ದುರ್ಗಿಯ ಕಂಡುಗು ಸೂತ್ಕುದ ಮುಂದೆ ನಿಲ್ಲದಲಾಗದೆ ಜುಂಜಪ್ಪನಿಗೆ ನಮ್ಮಿಂದ ಆಗೋದಿಲ್ಲ, ನಿನಗೆ ಒಳ್ಳೆಯದಾಗಲಿ ಜುಂಜಪ್ಪ ಅಂತ ವಿಶ್ ಮಾಡಿ ಅಂತರಿಕ್ಷದಲ್ಲೇ ಮಾಯವಾಗಿ ಹೋಗ್ತಿರ್ತಾರೆ. ಇದೆಲ್ಲದರಿಂದ ಮತ್ತಷ್ಟು ಕಂಗೆಟ್ಟ ಜುಂಜಪ್ಪ ಈ ಸಮಯದಲ್ಲಿ ನನ್ನ ಸಹಾಯಕ್ಕೆ ಯಾರು ಬರ್ತಾರೆ ಅಂತ ಆಲೋಚನೆ ಮಾಡ್ತಿರ್ತಾನೆ. ಆದರೆ ಪಕ್ಕದ ಬ್ಯಾಟೆ ಗಿಡದಲ್ಲಿ ಬುಡದಲ್ಲೇ ಇದ್ದಂತಹ ಈ ಭೂತ್ರಾಯ, ಅರೆ ನನ್ನನ್ನೊಮ್ಮೆ ಕರೀದೆ ನಾನು ಹೇಗೆ ಹೋಗೋದು ಅಂತ ಆಲೋಚನೆ ಮಾಡಿಕೊಂಡು ಭೂತ್ರಾಯ ಅಲ್ಲೇ ಕುಂತಿರ್ತಾನೆ. ಇದೇ ವೇಳೆಗೆ ಆ ತಾಳೆದುರ್ಗಿ ಇನ್ನೆಲ್ಲಿ ಜುಂಜಪ್ಪ ನನ್ನಿಂದ ತಪ್ಪಿಸ್ಕೊಂಡು ಓಡೋಗ್ತಾನೋ ಅಂತ ತನ್ನ ಉಸಿರನ್ನು ಬಿಗಿಯಾಗಿ ಎಳೆದು ಆತನ್ನು ಆ ಉಸಿರು ಮೂಲಕನೇ ಸೆಳೆದು ನುಂಗುವ ಪ್ರಯತ್ನಕ್ಕೆ ಮುಂದಾಗ್ತಾಳೆ. ಆಗ ಭೂತ್ರಾಯನಿಗನ್ಸುತ್ತೆ, ಅಯ್ಯೋ ಈಗ ಒಗತ್ನ ಕೆಡ್ತು ಅಂತ. ಆಗ ಭೂತ್ರಾಯ ತಾನು ಕುಂತಿದ್ದ ಬ್ಯಾಟೆ ಗಿಡದಲ್ಲೇ ಜಾಕ್ಟೆಯಲ್ಲಿ ಟಿಣ್ ಅಂತ ಬರೆಸ್ತಾನೆ. ಆಗ ತಕ್ಷಣ ಜುಂಜಪ್ಪನಿಗೆ ಭೂತ್ರಾಯ ನೆನಪಾಗುತ್ತೆ. ಅಯ್ಯೋ ಭೂತ್ರಾಯ, ನೀನಾದರೂ ನನ್ನನ್ನು ಕಾಪಾಡಬಾರ್ದೇನಪ್ಪ ಅಂತ ಪ್ರಾರ್ಥಿಸ್ತಾನೆ. ಆಗ ಭೂತ್ರಾಯ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷನಾದ ಭೂತಪ್ಪ ನೋಡಲಿಕ್ಕೆ ಹೆಂಗಿರ್ತಾನಪ್ಪ ಅಂದರೆ, ಕೈಕಾಲು ಸಣ್ಣ, ಹೊಟ್ಟೆ ಡುಬ್ಬಣ್ಣ, ಹಣೆ ಮೇಲೆ 3 ನಾಮ, ಕೈಯಲ್ಲಿ ಜಾಕ್ಲಿ. ಇಂಥ ಭೂತಪ್ಪನನ್ನು ನೋಡಿದ ಕೂಡಲೇ ಆ ತಾಳೆದುರ್ಗಿ ರಾಕ್ಷಸಿ, ಲೋ ಜುಂಜ, ಇಂಥ ಬಡದಾಸಿನ ಇಲ್ಲಿ ತನಕ ನೆನ್ಕೊಂಡು ಕರ್ಕೊಂಬಂದಿಯಾ ಅಂತ ನಗುತ್ತಾಳೆ. ಆಗ ಈ ಭೂತ್ರಾಯ ಪರಾಕು ಎಂದು, ಎಲ್ಲ ದುರ್ಗಿ, ಇಲ್ಲಿವರೆಗೆ ಸತ್ತ ಹೆಣಗಳನ್ನು ತಿಂದು ಭಾಳ ಸೊಕ್ಕು ಬಂದೈತೆ ನಿನಗೆ, ಅದನ್ನು ಕಗ್ಸೋದಕ್ಕೆ ನಾನು ಬಂದಿದ್ದು, ಪರಾಕು ಗೋವಿಂದ ಪರಾಕ್ ಅಂತ ಮುಂದಕ್ಕೆ ಹೋಗ್ತಾನೆ. ಲೇ ದುರ್ಗಿ, ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಮೊದಲು ಚದುರಂಗದ ಮಣೆವಾಡನ ಬಾರೆ ಅಂತ ಭೂತ್ರಾಯ ಆ ತಾಳೆದುರ್ಗಿನ ಕರೀತಾನೆ. ಆ ಮಣೆವಾಡಲಿಕ್ಕೆ ರಾಕ್ಷಸಿ ಹೋಗ್ತಾಳೆ. ಆಗ ಭೂತ್ರಾಯ ಮುಂದೆ ಪರಾಕ್ಕು ಗೋವಿಂದ ಪರಾಕ್ಕು ಗೋವಿಂದ ಪರಾಕ್ಕು ಗೋವಿಂದ ಅಂತ ನವುಲು ಕುಣಿದಂತೆ ಕುಣಿಯುತ್ತಾ ಹೋಗ್ತಾನೆ. ಹಿಂದೆ ರಾಕ್ಷಸಿಯು ಕುಣಿಯುವುದಕ್ಕೆ ಬರದೆ ಅಡ್ಡಾದಿಡ್ಡಿ ಕಾಲಾಗ್ತಾ ಭಾಳ ಹಿಂದಕ್ಕೆ ಕುಳಿದು ಬಿಡ್ತಾಳೆ. ಮಣೆವಾಡೋದ್ರಲ್ಲಿ ಭಾಳ ಹಿಂದುಳಿದ ದುರ್ಗಿಗೆ ಭೂತ್ರಾಯ, ಏ ದುರ್ಗಿ, ನನ್ನಂತೆ ಜೋರಾಗಿ ಮಣೆಯವು ತಿರುಗಬೇಕು, ಇಲ್ದಿದ್ರೆ ಹಿಂದೆ ಬಂದು ಒದಿತೀನಿ ಅಂತ ಹೇಳ್ತಾನೆ. ಅಲ್ಲದೆ ಭೂತ್ರಾಯ ಒಂದು ಸುತ್ತು ಜೋರಾಗಿ ಮಣೆಯವು ತಿರುಗಿ ಬಂದು ಹಿಂದುಳಿದ ಆ ರಾಕ್ಷಸಿಯ ಅಂದರೆ ತಾಳೆದುರ್ಗಿಯ ಇಮ್ಮಡಿಯನ್ನು ಬಲವಾಗಿ ತುಳಿತಾನೆ. ಆ ತುಳಿತಕ್ಕೆ ರಾಕ್ಷಸಿ ಹಂಗೆ ಕುಸಿದು ಬೀಳ್ತಾಳೆ. ಪ್ರಿಯ ವೀಕ್ಷಕರೇ, ನಮ್ಮ ಜನಪದ ಕಥನಕಾರರು ಹೇಳುವಂತೆ ಈ ಭೂತ್ರಾಯ ಮತ್ತು ಆ ತಾಳೆದುರ್ಗಿ ನಡುವಿನ ಯುದ್ಧವನ್ನು ಹೇಳ್ತಾ ಹೋದರೆ ಇವತ್ತೆಲ್ಲ ಈ ವಿಡಿಯೋ ಮಾಡಿದರೂ ಅದು ಮುಗಿಯೋದಿಲ್ಲ. ಅದರಿಂದ ಒಂದೇ ಮಾತಿನಲ್ಲಿ ಹೇಳ್ತೀನಿ, ಒಟ್ಟಿನಲ್ಲಿ ಭೂತ್ರಾಯ
ಆ ರಾಕ್ಷಸಿ ತಾಳೆದುರ್ಗಿಯನ್ನು ಸಂಹಾರ ಮಾಡಿ ಬಿಸಾಕ್ದ. ನಂತರ ಒಂದು ಗುಂಡ್ಕಲ್ಲಾಗಿ ಅದೇ ಬ್ಯಾಟೆ ಗಿಡದ ಬುಡದಲ್ಲಿ ಕುಂತ್ಕೊಂಡ. ತನಗೆ ಸಹಾಯ ಮಾಡಿದ ಆ ಗುಂಡ್ಕಲ್ಲು ಭೂತಪ್ಪನನ್ನು ಜುಂಜಪ್ಪ ಬಿಡಲಾರದೆ ಆ ಗುಂಡ್ಕಲ್ಲು ಅದ್ರ ಜೊತೆಗೆ 12 ಗುಂಡ್ಕಲ್ಲು ಜೊತೆಗೆ 4 ಬಂಡೆಯನ್ನು ನೂಲು ಹಗ್ಗದಲ್ಲಿ ಕಟ್ಟಿಕೊಂಡು ಒಂದು ಗೊಂಡೆ ಹಸುವಿನ ಮೇಲೆ ಅಂದರೆ ದನದ ಮೇಲೆ ಹಾಕ್ಕೊಂಡು ಈ ಹಸು ಒತ್ತು ಮುಳುಗೋದ್ರೊಳಗೆ ಎಲ್ಲಿ ನಿಂತು ಗಂಜೊಯ್ದು ಸಗಣಿ ಹಾಕಿ ಮಲಿಕೊಳ್ತದೋ ಅಲ್ಲಿ ಈ ಭೂತರಾಯನ ಹೆಸರಿನ ಮೇಲೆ ಪ್ರತಿಷ್ಠಾಪನೆ ಮಾಡ್ತೀನಿ ಭೂತಪ್ಪ ಅಂತ ಹೇಳಿ ಹೊರಟು ಬಂದ. ಭೂತಪ್ಪ ಅಡಗಿಕೊಂಡು ಕುಳಿತ ಆ ಗುಂಡ್ಕಲ್ಲು ಅದರ ಜೊತೆಗೆ 12 ಗುಂಡ್ಕಲ್ಲು ಮತ್ತು 4 ಬಂಡೆಗಳನ್ನು ಹೊತ್ತ ಆ ಹಸು ಹಾಗೂ ಜುಂಜಪ್ಪನ ಉಳಿದ ದನಗಳನ್ನೆಲ್ಲ ಒಡಕೊಂಡು ಜುಂಜಪ್ಪ ಮತ್ತು ಆತನ ತಮ್ಮಂದಿರಾದ ಮಾರಣ್ಣ ಮೈಲಣ್ಣ ಬರ್ತಿರ್ಬೇಕಾದ್ರೆ ಈ ಪುರ್ಲಳ್ಳಿ ದಿಣ್ಣೆ ಮೇಲೆ ಬರುತ್ತಲೂ ಈ ಭೂತರಾಯನ ಕಲ್ಲನ್ನು ಒತ್ತಿದ್ದಂಥ ಗೊಂಡೆ ಹಸು ಸಗಣಿ ಹಾಕಿ ಗಂಜೊಯ್ದು ಅಲ್ಲೇ ಕಾಲು ಕೆರೆದು ಮಲಕೊಂಡು ಬಿಡ್ತು. ತಾನು ಮೊದಲೇ ನಿರ್ಧರಿಸಿದಂತೆ ಇದೇ ಭೂತಪ್ಪನ ಪ್ರತಿಷ್ಠಾಪನೆಗೆ ಪ್ರಶಸ್ತವಾದ ಸ್ಥಳ ಅಂತ ತೀರ್ಮಾನಿಸಿದ ಜುಂಜಪ್ಪ ಸುತ್ತಲಿನ 16 ಹಳ್ಳಿ ಜನರನ್ನು ಕರೆಸಿ ತಾನು ತಂದ 3 ಗುಂಡ್ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಸುತ್ತ 3 ಬಂಡೆಗಳನ್ನು ನಿಲ್ಲಿಸಿ ಅದರ ಮೇಲೊಂದು ಚಪ್ಪಡಿಯನ್ನು ಹಾಸಿ ಭೂತಪ್ಪ ಅಂತ ಪ್ರತಿಷ್ಠಾಪನೆಯನ್ನು ಮಾಡಿದ. ಪ್ರತಿಷ್ಠಾಪನೆಯ ನಂತರ ಹಸುವಿನಿಂದ 7 ಹಂಡೆ ಹಾಲನ್ನು ಕರೆದು ಹಾಲಿನ ಅಭಿಷೇಕ ಅಂದರೆ ಹಾಲಿನ ಮಜ್ಜನವನ್ನು ಮಾಡ್ದ. ಆಗ ಭೂತಪ್ಪ ಹೇಳ್ದ, ಅಣ್ಣ ಜುಂಜಣ್ಣ, ನನ್ನ ಊಟ ಹಾಲಿನ ಅಭಿಷೇಕ ಅಲ್ಲಣ್ಣ, ಬಾಡೂಟ ಬೇಕು ನನಗೆ ಅಂದ. ಆಗ ಜುಂಜಪ್ಪ, ನಾವು ಬೆಂದದ್ದನ್ನೇ ಮುಟ್ಟಲ್ಲ, ಇನ್ನು ರಕ್ತ ಮಾಂಸ ನಮಗಿನ್ನೆಲ್ಲಿ, ಆದರೂ ನಿನಗೆ ನಿತ್ಯ ಪೂಜೆಯಾಗಲಿ, ಅದ್ರ ಜೊತೆಗೆ ನಿತ್ಯ ಕೋಳಿ ಕುರಿ ಮಾಂಸದ ರಕ್ತದೋಕುಳಿ ಆಡು, ಅದರಂತೆಯೇ ನಿನಗೆ ಹಗಲು ಪೂಜೆ ರಾತ್ರಿ ಪೂಜೆ ಎಲ್ಲ ನಡೀಲಿ ಅಂತ ಆಶೀರ್ವಾದ ಮಾಡ್ದ. ಈಗಲೂ ಕೂಡ ನಿತ್ಯ ಭೂತಪ್ಪನಿಗೆ ಪೂಜೆ ನಡೀತದೆ, ಹಗಲು ಕೂಡ ನಡೀತದೆ, ರಾತ್ರಿ ಕೂಡ ನಡೀತಿದೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಿದ್ದೀರಲ್ಲ, ಇದು ರಾತ್ರಿ ನಡೆಯುತ್ತಿರುವಂಥ ಪೂಜೆ. ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.